ತಗೊಂಡು ಅದನ್ನ ಪುನಃ ಮಂಡನೆ ಮಾಡಿದ್ರು. ಎಲ್ಲನೂ ಕೂಡ ಅವರು ಬರೀ ರಾಜಕೀಯಕ್ಕಾಗಿ ಬಳಸಿದ್ದಾರೆ, ಅದು ಎಲ್ಲೂ ಬಹಿರಂಗ ಮಾಡಿಲ್ಲ. ಮತ್ತು ಅವರ ಕ್ಯಾಬಿನೆಟ್ನಲ್ಲೇ ಅವರು ವಿರೋಧ ಮಾಡಿದ್ದಾರೆ, ಅವರೇ ಹೇಳಿದ್ದಾರೆ ಇದು ನಾವು ಯಾವ ಒಪ್ಪಲ್ಲ ಅಂತ. ಅನೇಕ ಒಂದು ಸಮುದಾಯಗಳು ಪ್ರತಿನಿಧಿಸುವಂಥದ್ದು ಕ್ಯಾಬಿನೆಟ್ ಮೆಂಬರ್ಗಳು ಅವರೇ ಹೇಳಿದ್ದಾರೆ ಇದು ನಾವು ಯಾರು ಒಪ್ಕೊಳ್ಳಲ್ಲ ಅಂತ. ಅವರಲ್ಲೇ ವಿರೋಧ ಇರುವಾಗ ಇದು ಪುನಃ ಹೇಗೆ ಯಶಸ್ವಿ ಆಗುತ್ತೆ? ಸಂಪನ್ಮೂಲ ಎಲ್ಲವೂ ವ್ಯರ್ಥವಾಗಿದೆ, ಸಮಯ ವ್ಯರ್ಥ ಆಗಿದೆ. ಒಂದು ವೇಳೆ ಇದು ಅದೇ ರೀತಿ ಆದ್ರೆ ಯಾರು ಹೊಣೆ ಅದಕ್ಕೆ ಅಂತ? ಸರ್ಕಾರ. ಇನ್ಯಾರು? ತೆರಿಗೆ ಕಟ್ತಾ ಇರೋದು ಯಾರು? ನಾವೆಲ್ಲರೂ. ಆ ತೆರಿಗೆ ಹಣ ದುರ್ಬಳಕೆ ಮಾಡ್ತಾ ಇರೋದು ಯಾರು? ಸರ್ಕಾರ. ಆಗ್ಲೇ 190 ಕೋಟಿ ಕಸದ ಪುಟ್ಟಿಗೆ ಬಿಸಾಕಿದ್ದಾರೆ, 440 ಕೋಟಿ ಈಗ. ಅದರಲ್ಲಿ ನಮ್ಗೆ ಏನೋ ಒಂದು ಫಲಿತಾಂಶ ಕಾಣದೇ ಇದ್ರೆ ಅಥವಾ ಸಮಾಜಕ್ಕೆ ನ್ಯಾಯ ಬರದೇ ಇದ್ರೆ ಸರ್ಕಾರದ ಹೊಣೆ ತಾನೆ. ಹೈಕಮಾಂಡ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರನ್ನ ಕರೆಸ್ಕೊಂಡು ಅವರು ಅವರ ಅಜೆಂಡಾ ಏನಿರ್ಬೋದು ಅಂತ ಒಂದು ನೀವೆಲ್ಲರೂ ಗಮನಿಸಬೇಕಾಗಿದೆ, ಅಲ್ಲಿ ಸ್ಟ್ಯಾಂಪೀಡ್ ನಡೀತು ಬೆಂಗಳೂರಲ್ಲಿ. ಆ ಸಮಯದಲ್ಲೇ ಇದನ್ನ ತಿರಸ್ಕಾರ ಮಾಡಿದ್ದಾರೆ. ಆ ಸಮಯನೇ ಆಯ್ಕೆ ಮಾಡಿದ್ರು ಇದನ್ನ ತಿರಸ್ಕಾರ ಮಾಡೋದಕ್ಕೆ. ಭಾಳ ಗಂಭೀರವಾದಂಥ ಇದು. ಕಾಂಗ್ರೆಸ್ನಲ್ಲಿ ನಾನು ಇದು ಬೇರೆ ಬೇರೆ ವೇದಿಕೆಯಲ್ಲಿ ಆರೋಪ ಮಾಡಿದ್ದೀನಿ, ಇದು ಬರಲಿ ಇಲ್ಲೇ ಅಲ್ಲ. ಅವರು ಯಾವುದೇ ಸಮಯದಲ್ಲಿ ಅವ್ರ ಬಗ್ಗೆ ಒಂದು ನೆಗೆಟಿವ್ ನ್ಯೂಸ್ ಇದೆ, ಅವ್ರು ಯಾವುದೋ ಒಂದು ಬೇರೆ ನ್ಯೂಸ್ ಸೃಷ್ಟಿ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಸೊ ಅಲ್ಲಿ ಸ್ಟ್ಯಾಂಪೀಡ್ ನಡೆಯೋ ಸಮಯದಲ್ಲಿ ಈ ಜಾತಿ ಗಣತಿ ಕ್ಯಾನ್ಸಲ್ ಮಾಡ್ತೀವಿ ಅಂತ ಅರ್ಧ ಭಾಗ ಇದೇ ನ್ಯೂಸ್ ಇದೆ. ನಂತರ ಇಲ್ಲಿ ಡ್ರಗ್ಸ್ ಘಟಕ ಬಂತು, ಇವರು ಟಿಪ್ಪು ಸುಲ್ತಾನ್ ಡ್ಯಾಮ್ ಕಟ್ಟಿದ್ರು ಅಂತ ಶುರು ಮಾಡಿದ್ರು. ಇನ್ನೇನೋ ಬಂತು, ಇನ್ನೊಂದು ಚಾಮುಂಡಿ ಬೆಟ್ಟ ಬಂತು. ಈ ಥರ ಇವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ ವ್ಯವಸ್ಥಿತವಾಗಿ. ಆದರೆ ಈ ನಿರ್ದಿಷ್ಟವಾಗಿ ಈ ಜಾತಿ ಗಣತಿ ವಿಚಾರದಲ್ಲಿ, ಈ ಸಮೀಕ್ಷೆ ವಿಚಾರದಲ್ಲಿ ಇವರು ತೀರ್ಮಾನ ಮಾಡ್ಬೇಕಂದ್ರೆ ನಾವು ಆಯ್ಕೆ ಮಾಡಿರೋ ಪ್ರತಿನಿಧಿಗಳು ಆ ತೀರ್ಮಾನ ಮಾಡ್ಬೇಕು ತಾನೆ.